ಹಲೋ ಚೆಸ್ ಲವರ್ಸ್, ನಾನಿವತ್ತು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ನಾನು ಯಾರು ಗೊತ್ತಲ್ವಾ ನಿಮಗೆ? ಶ್ರೀಕೃಷ್ಣ ಉಡುಪ, ನಳಂದ ಚೆಸ್ ಅಕಾಡೆಮಿ, ಶಿವಮೊಗ್ಗ. ಈ ವಿಡಿಯೋದಲ್ಲಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಟಾಪಿಕ್ ಶುರು ಮಾಡಿದ್ದೆ, ಅಟ್ಯಾಕ್ ಆನ್ ದ ಅನ್ಕ್ಯಾಸಲ್ಡ್ ಕಿಂಗ್ ಅಂತ. ಇನ್ನೊಂದು ಬ್ರಿಲಿಯನ್ಸ್ ಗೇಮ್ ನಾನು ತೋರಿಸ್ತಿದ್ದೀನಿ ಇವತ್ತು. ಬ್ಲಾಕ್ ಅವರು ಪೆಟ್ರೋಫ್ ಅವರು ಆಡಿರೋ ಗೇಮ್. ಪೆಟ್ರೋಫ್ ಅಂತ ಗ್ರೇಟ್ ರಷ್ಯನ್ ಪ್ಲೇಯರ್ ಅವ್ರು ಬ್ಲಾಕ್ ಅಲ್ಲಿ ಒಂದು ಬ್ರಿಲಿಯನ್ಸ್ ಗೇಮ್ ಮಾಡಿದ್ದಾರೆ. ಆ ಗೇಮ್ ನ ನಾವು ಇವಾಗ ನೋಡೋಣ. ಇದು ಇಟಾಲಿಯನ್ ಗೇಮ್ ಅನ್ನೋ ಟಾಪಿಕ್. ಇಟಾಲಿಯನ್ ಗೇಮ್ ಅನ್ನೋದೊಂದು ಥಿಯರಿ ಇದು. ವೈಟ್ ಅವ್ರು E4 ಆಡ್ತಾರೆ, ನಾವು E5 ಆಡ್ತೀವಿ. ವೈಟ್ ಅವ್ರು ನೈಟ್ F3 ಆಡ್ತಾರೆ, ನಾವು NC6 ಆಡ್ತೀವಿ. ವೈಟ್ ಅವ್ರು ಬಿಷಪ್ C4 ಆಡ್ತಾರೆ, ನಾವು ಬಿಷಪ್ C5 ಆಡ್ತೀವಿ. ಇದು ಇಟಾಲಿಯನ್ ಗೇಮ್. ಅದಕ್ಕೆ ಅವ್ರು C3 ಆಡ್ತಾರೆ, ನಾವು NF6 ಆಡ್ತೀವಿ. ಅವರು D4 ಆಡ್ತಾರೆ, ನಾವು E*D4 ಹೊಡಿತೀವಿ. ಈಗ ಅವರು C*D4 ಹೊಡಿತಾ ಇಲ್ಲ. ವೈಟ್ ಅವರು E4 ಪಾನ್ ನ E5 ಅಂತ ಮುಂದೆ ದಬ್ಬಿದ್ದಾರೆ. E5ಗೆ ಪೆಟ್ರೋಫ್ ಅವರು NE4 ಆಡಿದ್ದಾರೆ. NE4 ಆಡಿದಾಗ ಬ್ಲಾಕ್, ಈಗ ನೋಡಿ ಬ್ಲಾಕ್ ಅವರು NE4 ಆಡಿದ್ದಾರೆ. ವೈಟ್ ಅವ್ರು ಈಗ ಬಿಷಪ್ D5 ಡಬಲ್ ಅಟ್ಯಾಕ್ ತರ E4 ನೈಟ್ ಮೇಲೆ ಅಟ್ಯಾಕ್ ಹಾಕಿದ್ದಾರೆ. ಬಿಷಪ್ D5ಗೆ ಈಗ ಅನ್ಬಿಲೀವಬಲ್ ಆಗಿ ನೈಟ್ ಸ್ಯಾಕ್ರಿಫೈಸ್. ಇದು ಡೂಬಿಯಸ್ ಅಥವಾ ಎಕ್ಸಲೆಂಟ್ ಅದೆಲ್ಲ ನೀವು ಇಂಜಿನಿಗೆ ಚೆಕ್ ಮಾಡ್ಕೋಬಹುದು. ನೈಟ್ ಇಂಟು F2 ಅಂತ ನೈಟ್ ಸ್ಯಾಕ್ರಿಫೈಸ್ ಹೊಡೆದಿದ್ದಾರೆ. ನೈಟ್ ಇಂಟು F2ಗೆ ಬ್ಲಾಕ್ ಕಿಂಗ್ ಇಂಟು F2 ಫೋರ್ಸ್ಟ್, ಅದು ಇದ್ರ ಎರಡರಲ್ಲೊಂದು ಹೋಗ್ತಾ ಇತ್ತು. ಈಗ ನೋಡಿ D*C3, ಇಲ್ಲೊಂದು ಟೆಕ್ನಿಕಲ್ ವರ್ಡ್ ಬರುತ್ತೆ, ಅದು ಡಿಸ್ಕವರ್ಡ್ ಚೆಕ್. ಬಿಷಪ್ ಓಪನ್ ಆಗಿ ಚೆಕ್ ಬಂದಿದೆ. ವೈಟ್ ಕಿಂಗ್ G3, ಈಗ C*B2. C*B2ಗೆ ಬಿಷಪ್ ಇಂಟು B2. ಈ ಪೊಸಿಷನ್ ಅಲ್ಲಿ NE7. ಇದು ಲಾಜಿಕ್ ಏನಂದ್ರೆ ಕಿಂಗ್ G3 ಇರೋದ್ರಿಂದ ನೈಟ್ ನ ಕಿಂಗ್ ಸೈಡ್ ಈ ತರ ಪ್ಲಾನ್. ಈಗ D5 ಬಿಷಪ್ ಮೇಲೆ ಪ್ರೆಷರ್ ಇದೆ. ಆ D5 ಬಿಷಪ್ ತುಂಬಾ ಸ್ಟ್ರಾಂಗ್ ಬಿಷಪ್, ಅದನ್ನ ಹೊಡೆಯೋ ಪ್ಲಾನ್ ಕೂಡ ಬ್ಲಾಕ್ ಇರ್ಬೋದು. ಸೊ ಎಲ್ಲರೂ ಎಕ್ಸ್ಪೆಕ್ಟೇಷನ್ NF5 ಚೆಕ್ ಕೊಡಕ್ ಬಂದಿದ್ದಾರೆ ಅಂತ ಅನ್ಕೋಬಹುದು. ಬಟ್ D5 ಬಿಷಪ್ ಟಾರ್ಗೆಟ್ ಇರುತ್ತೆ. ವೈಟ್ ಇಲ್ಲಿ ನೈಟ್ G5, ಇಲ್ಲಿ ನ್ಯಾಚುರಲ್ ಆಗಿ ಇದೊಂದು ಥ್ರೆಟ್ ಎಲ್ರಿಗೂ ಗೊತ್ತಾಗುತ್ತೆ. ಇದು ನೈಟ್ ಇಂಟು F7 4 ಬಂದಿದ್ದಾರೆ ಅಂತ. ಆದ್ರೆ ಇಲ್ಲಿ ನೈಟ್ F5 ಚೆಕ್ ಕೊಡೋ ಚಾನ್ಸು ಇತ್ತು. ಇಲ್ಲೊಂದು ಸಣ್ಣ ಟ್ರ್ಯಾಪ್ ವೈಟ್ ಇಟ್ಟಿದ್ದ, ಅದು ಅವನಿಗೆ ರಿವರ್ಸ್ ಆಗಿದೆ. ಆಮೇಲೆ ವೈಟ್ ಟ್ರ್ಯಾಪ್ ಏನು ಅಂತ ಹೇಳ್ತೀನಿ ನಾವು. ಈಗ ಬ್ಲಾಕ್ ಅವ್ನ ಪ್ಲಾನ್ ಪ್ರಕಾರ N*D5 ಬಿಷಪ್ ನ ಹೊಡೆದ. ಬಿಷಪ್ ಹೊಡೆದಾಗ ವೈಟ್ ಟ್ರ್ಯಾಪ್ ನೋಡಿ ನೈಟ್ ಇಂಟು F7 ಅಂತ. ವೈಟ್ ಮೈಂಡ್ ಅಲ್ಲಿ ಏನಿತ್ತು, ಬ್ಲಾಕ್ ಅವನೀಗ ಕಿಂಗ್ ಇಂಟು F7 ಹೊಡ್ಕೊಂತಾರೆ. ಅವಾಗ ನಾನು ಕ್ವೀನ್ ಇಂಟು D5 ಚೆಕ್ ಕೊಟ್ಬಿಟ್ಟು ನೋಡಿ, ಬೇಕಾದ್ರೆ ಕ್ವಿಂಗ್ ಇಂಟು F7 ಹೊಡ್ಕೊಂತಾರೆ. ಹೊಡೆದಿಲ್ಲ ಆಕ್ಚುಲಿ ಗೇಮ್ ಅಲ್ಲಿ. ಕಿಂಗ್ ಇಂಟು F7 ಹೊಡ್ಕೊಂಡ್ರೆ ಕ್ವೀನ್ ಇಂಟು D5 ಚೆಕ್ ಕೊಡ್ತೀನಿ. ಅವಾಗ ಡಬಲ್ ಅಟ್ಯಾಕ್ ಅಲ್ಲಿ C5 ಬಿಷಪ್ ಸಿಗುತ್ತೆ ಅನ್ನೋ ಪ್ಲಾನ್ ಬ್ಲಾಕ್ ವೈಟಿಗೆ ಇದ್ದಿದ್ದು. ಆದ್ರೆ ಸರ್ಪ್ರೈಸ್ ಮಾಡ್ಬಿಟ್ಟಿದ್ದಾರೆ. ನೀವು ಸರ್ಪ್ರೈಸ್ ಅಂತಾರಲ್ಲ ಹಂಗೆ. ಏನಂದ್ರೆ ನೈಟ್ ಇಂಟು F7 ಗೆ ಎಕ್ಸ್ಪೆಕ್ಟೇ ಮಾಡಕ್ಕಾಗಿಲ್ಲ. ವೈಟ್ ಅವರು 0-0 ಮಾಡಿದ್ದಾರೆ. ಇದನ್ನ ಅದಕ್ಕೋಸ್ಕರ ಬ್ರಿಲಿಯನ್ಸಿ ಪ್ರೈಸ್ ಬಂದಿರೋದು ಇದು ಬ್ಲಾಕ್ ಪ್ಲೇಯರ್ಗೆ. ನೋಡಿ ನೈಟ್ ಇಂಟು F7 ಗೆ 0-0. ನೋ ಬಡಿ ಎಕ್ಸ್ಪೆಕ್ಟ್ ದಿಸ್ ಮೂವ್, ಯಾಕಂದ್ರೆ ಕ್ವೀನ್ ಹೋಗ್ತಾ ಇದೆ ಇಲ್ಲಿ. 0-0ಗೆ ನೈಟ್ ಇಂಟು D8 ಕ್ವೀನ್ ಹೊಡ್ಕೊಂಡ್ರು ವೈಟ್ ಅವರು. ಇಲ್ಲಿಂದ ಶುರುವಾಯ್ತು ನೋಡಿ ಬ್ರಿಲಿಯನ್ಸಿ. ಅನ್ಬಿಲೀವಬಲ್. ಎಷ್ಟು ಮೂವ್ ಮುಂದೆ ಯೋಚನೆ ಮಾಡಿರ್ಬೋದು ಇವರು ಅಂತ ನೀವು ಜಸ್ಟ್ ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡಿ. 0-0ಗೆ ಬಿಷಪ್ F2 ಚೆಕ್, ಕಿಂಗ್ H3, NF4 ಚೆಕ್, ಕಿಂಗ್ G4, D7 ಪಾನ್ ಟು D6 ಡಿಸ್ಕವರ್ಡ್ ಚೆಕ್. ನೋಡಿ C8 ಬಿಷಪ್ ಡಯಾಗ್ನಲ್ ಓಪನ್ ಆಯ್ತಲ್ಲ. ಈಗ D6 ಚೆಕ್, ವೈಟ್ ಪಾನ್ E6, ಬ್ಲಾಕ್ ನೈಟ್ ಇಂಟು E6. ಅದಕ್ಕೆ ವೈಟ್ G3. ಎಲ್ಲಾದ್ರೂ ಒಂದು ಲೈಫ್ ಲೈನ್ ಸಿಗುತ್ತಾ, ನಾನೇನಾದ್ರು ತಪ್ಸ್ಕೊಂಡು ಮತ್ತೆ ನಾನು ಸೇಫ್ಟಿ ಒಳಗೆ ಹೋಗ್ಬೋದು ಅನ್ನೋ ಪ್ರಯತ್ನ ವೈಟ್ ಮಾಡ್ತಾ ಇದ್ದಾರೆ. G3ಗೆ ಬ್ಲಾಕ್ N*D8 ಚೆಕ್, ಡಿಸ್ಕವರ್ಡ್ ಚೆಕ್. ಮತ್ತೆ KH4, ರೂಕ್ F4 ಚೆಕ್. ನೋಡಿ ಇದು ಅಬ್ಸಲ್ಯೂಟ್ ಪಿನ್ ಆಗಿದೆ G3 ಪಾನ್. ಕೆಲವೆಲ್ಲ ಟೆಕ್ನಿಕಲ್ ಟರ್ಮ್ ಎಲ್ಲ ಹೇಳ್ತಾ ಇರ್ತೀನಿ. G3 ಪಾನ್ ಪಿನ್ ಆಗಿರೋದ್ರಿಂದ ಬಿಷಪ್ F2 ಇಂದ ಚೆಕ್ ಬರುತ್ತೆ. ಪಾನ್ ಇಂದ ಕೊಡಿಯಕ್ ಆಗ್ತಿಲ್ಲ. ಕಿಂಗ್ G5, ನೈಟ್ E6 ಚೆಕ್. ನೋಡಿ ಹೆಂಗ್ ಇಡ್ತಾರೆ ಅಂದ್ರೆ F4 ಬಿಷಪ್ ರೂಕ್ಗೆ ಸಪೋರ್ಟ್ ವಿತ್ ಚೆಕ್. ಕಿಂಗ್ H5, ಪಾನ್ G6 ಚೆಕ್, ಕಿಂಗ್ H6. ನೋಡಿ ರೂಕ್ H4 ಚೆಕ್. ಇದು ಡಯಾಗ್ನಲ್ ಕ್ಲಿಯರೆನ್ಸ್ ಸ್ಯಾಕ್ರಿಫೈಸ್. ಬಿಷಪ್ ಡಯಾಗ್ನಲ್ ಓಪನ್ ಮಾಡಕ್ಕೋಸ್ಕರ ರೂಕ್ ಕೊಟ್ಟಿರೋದು. ರೂಕ್ H4 ಚೆಕ್,
G into H4, Bishop E3 checkmate. ಅನ್ಬಿಲಿವಬಲ್ ಗೇಮ್ ಇದು. ನೀವು ಇದನ್ನೆಲ್ಲ ನೋಡಿದಾಗ ನಿಮ್ಗೂ ಈ ತರ ಆಡ್ಬೇಕು ಅಂತ ಅನ್ಸ ಸಹಜ. ನಾನೊಂದು ಬುಕ್ ಅಲ್ಲಿ ಓದಿದ್ದೆ, ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವೆಲ್ಲರೂ ಕೂಡ leeches.com ಅಥವಾ chess.com ಅಲ್ಲಿ ಆಡ್ತಾ ಇದ್ದೀರಾ ಅಂದ್ರೆ, ಫ್ರೆಂಡ್ಲಿ ಗೇಮ್ ಆಡ್ತಾ ಮ್ಯಾಕ್ಸಿಮಮ್ ನೀವು ಗೇಮ್ಗಳನ್ನ ಅಗ್ರೆಸಿವ್ ಆಗಿ ಆಡಿ, ಸ್ಯಾಕ್ರಿಫೈಸ್ ಗಳನ್ನ ಮಾಡಿ, ಎಕ್ಸ್ಪೆರಿಮೆಂಟ್ಸ್ ಮಾಡಿ. ನೀವು ಅದಕ್ಕೆ ಆ ಬುಕ್ ಅಲ್ಲಿ ಏನ್ ಬರೀತಾರೆ, ಥ್ರೋ ದ ಪೀಸಸ್ ಅಂಡ್ ಪಾನ್ಸ್ ಟು ದ ಫೇಸ್ ಆಫ್ ಯುವರ್ ಅಪೋನೆಂಟ್ ಅಂತ ಒಂದು ಕೊಟೇಶನ್ ಓದಿದ್ದೆ. ವಿತೌಟ್ ಫಿಯರ್ ಆಡಿ, ಧೈರ್ಯವಾಗಿ ಆಡಿ. ವಾರ್ ಅಂದ್ರೆ ವಾರ್ ಅನ್ನಿಸ್ಬೇಕು, ಚೆಸ್ ಬೋರ್ಡ್ ಮೇಲೆ ಬೆಂಕಿ ಹತ್ಕೊಂಡು ಉರಿಬೇಕು, ಆತರ ಯುದ್ಧಗಳಾಗ್ಲಿ ಅಂತ. ಈ ಮಾಟಗಳೆಲ್ಲ ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್ಗಳು ಇಂಡಿಯಾದಲ್ಲಿ ಹುಟ್ಟಬೇಕು ಅಥವಾ ಥ್ರೂಔಟ್ ದ ವರ್ಲ್ಡ್ ಎಲ್ಲೆಲ್ಲ ಇದೀರಾ ನೀವೆಲ್ಲರೂ, ಅಲ್ಲಲ್ಲಿ ಒಳ್ಳೊಳ್ಳೆ ಹೆಸರು ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನ ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.